ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಪವಿತ್ರ. ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ಚೆನ್ನಾಗಿದ್ರಲ್ವಾ? ನಾನು ಕೂಡ ಸೂಪರ್ ಆಗಿದ್ದೀನಿ. ಐ ಹೋಪ್ ನೀವು ಕೂಡ ಇಷ್ಟೇ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ವ್ಲಾಗನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟು ಟೊಮೊಟೊ ಗೊಜ್ಜು ಮತ್ತು ರೈಸ್ ಮಾಡ್ತಾಯಿದ್ದೀನಿ. ಇದೇನಪ್ಪ ಬೆಳಗ್ಗೆ ಟೊಮೊಟೊ ಗೊಜ್ಜು ರೈಸ್ ಮಾಡ್ತಿದ್ದಾಳೆ ಅಂತ ಅಂದ್ಕೊಳ್ತಿದ್ದೀರಾ? ಏನಿಲ್ಲ ಸ್ನೇಹಿತರೆ, ಇವತ್ತು ನಾವು ನಮ್ಮ ಊರಿಗೆ ಹೊರಟಿದ್ವಿ. ಬೆಳಗಿನ ಬ್ರೇಕ್ಫಾಸ್ಟ್ ಏನು ಮಾಡೋಣ ಅಂತೇಳಿ ಯೋಚನೆ ಮಾಡ್ತಾಯಿದ್ದೆ. ಮನೆಯಲ್ಲಿ ಟೊಮೊಟೊನ ಒಂದು 5-6 ಮಿಕ್ಕಿತ್ತು. ಸೊ ಇನ್ನು ಹೋದರೆ ಒಂದು 2-3 ದಿನ ಆಗೋದ್ರಿಂದ ನನಗೆ ಫ್ರಿಜ್ಜಲ್ಲಿ ಜಾಸ್ತಿ ದಿನ ಎಲ್ಲದನ್ನು ಸ್ಟೋರ್ ಮಾಡಿಟ್ಟು ತಿನ್ನೋದಕ್ಕೆ ಇಷ್ಟ ಆಗೋದಿಲ್ಲ ಅಂತ ಹೇಳಿ ಟೊಮೊಟೊ ಹಣ್ಣು ಜಾಸ್ತಿ ಇತ್ತು ಅಂತಬಿಟ್ಟು ಟೊಮೊಟೊ ಗೊಜ್ಜು ಮಾಡಿಬಿಟ್ಟು ರೈಸ್ ಮಾಡಿದೆ. ಇದು ನನ್ನ ಮಕ್ಕಳಿಗೂ ಕೂಡ ತುಂಬ ಇಷ್ಟ ಟೊಮೊಟೊ ಗೊಜ್ಜು ರೈಸು. ಬಟ್ ಟೊಮೊಟೊ ಗೊಜ್ಜು ನಾನು ಯಾವಾಗಲೂ ಯಾವ ಥರ ಮಾಡ್ತಾಯಿದ್ದೆ ಅಂತಂದರೆ ಚಟ್ನಿ ಥರ ರೆಡಿ ಮಾಡಿಕೊಂಡು ಊಟ ಮಾಡ್ತಾಯಿದ್ದೆ. ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ. ಈ ಡಿಫ್ರೆಂಟ್ ರೆಸಿಪಿ ಬಂದುಬಿಟ್ಟು ನನ್ನ ಫ್ರೆಂಡ್ ಮಾಡಿದ್ಲು. ರೀಸೆಂಟಾಗಿ ಅವ್ರ ಮನೆಗೆ ಹೋಗಿದ್ನಲ್ವ. ಸೊ ನನ್ನ ಮಗಳದ್ದು ಬರ್ತ್ ಸರ್ಟಿಫಿಕೇಟು ಕರಪ್ಷನಿಗೆ ಕೊಟ್ಟಿದ್ದೆ ಅಂತ ಬಿಟ್ಟು ಇಸ್ಕೊಂಡು ಬರೋದಕ್ಕೆ ಹೋಗಿದ್ನಲ್ವ. ಸೊ ಆ ಮೂಮೆಂಟಲ್ಲಿ ಅವಳು ಮಧ್ಯಾಹ್ನದ ಊಟಕ್ಕೆ ಟೊಮೊಟೊ ಗೊಜ್ಜು ಮತ್ತು ರೈಸ್ ಮಾಡಿದ್ಲು. ಸಖತ್ ಟೇಸ್ಟಿಯಾಗಿತ್ತು. ಅವಳು ಮಾಡಿರೋ ಮೆಥಡಲ್ಲೇ ಇವತ್ತು ನಾನು ಕೂಡ ಫಾಲೋ ಮಾಡಿದೆ. ನನಗೆ ಅಡುಗೆ ಮಾಡೋದ್ರಲ್ಲಿ ತುಂಬ ಅಂದರೆ ತುಂಬ ಇಂಟ್ರೆಸ್ಟು. ಈ ಹೆಣ್ಮಕ್ಳ ಜೊತೆಗೆಲ್ಲ ಮಾತಾಡ್ತಿರುವಾಗ ಅಡುಗೆ ಮನೇಲಿ ನಿಂತ್ಕೊಂಡು ಮಾತಾಡ್ತಿರ್ತೀವಲ್ವ, ಅವ್ರು ಏನಾದರೂ ರೆಸಿಪಿ ಮಾಡ್ತಿರ್ತಾರೆ ಅಂದರೆ ನನಗೆ ಗೊತ್ತಿದ್ರೂ ಕೂಡ ನಾನು ಒಂದ್ಸರಿ ಅವ್ರು ಏನು ಮಾಡ್ತಾರೆ, ಏನೇನು ಹಾಕ್ತಾರೆ ಅದನ್ನು ಅಬ್ಸರ್ವ್ ಮಾಡ್ತೀನಿ. ಯಾಕೆ ಅಂತಂದರೆ ಹೇಳೋಕ್ಕಾಗಲ್ಲ, ಒಬ್ಬೊಬ್ರದ್ದು ಟೇಸ್ಟ್ ಒಂದೊಂದು ಥರ ಇರುತ್ತೆ, ಅಥವಾ ಒಬ್ಬೊಬ್ಬರು ಒಂದೊಂದು ಡಿಫ್ರೆಂಟ್ ಶೈಲಿಯಲ್ಲಿ ಅಡುಗೆ ಮಾಡ್ತಿರ್ತಾರಲ್ವ. ಸೊ ಹಾಗಾಗಿ ಒಂದು ಸಾರಿ ನಾನು ಅವ್ರ ಜೊತೆ ಎಷ್ಟೇ ಮಾತಾಡ್ತಾಯಿದ್ರು ಕೂಡ ಅಡುಗೆ ಮನೇಲಿ ಅವ್ರು ಏನು ಯೂಸ್ ಮಾಡ್ತಾರೋ ಅದನ್ನು ನೋಡ್ತೀನಿ. ನನ್ನ ಅಭ್ಯಾಸ ಹೇಗೆ ಅಂತಂದರೆ, ಇವಾಗ ಯಾರಾದರೂ ಈ ರೆಸಿಪಿಗೆ ಇದನ್ನ ಹಾಕು ಅದನ್ನ ಹಾಕು ಅಂತಂಗೆ ಜಸ್ಟ್ ಬಾಯಿ ಮಾತಲ್ಲಿ ಹೇಳಿರ್ತಾರಲ್ವ, ನನಗೆ ಅದಷ್ಟು ಬೇಗ ನಂಗೆ ತಲೆಗೆ ಹೋಗೋದಿಲ್ಲ. ನನಗೆ ಹೇಗೆ ಅಂತಂದರೆ ಅವ್ರು ಮಾಡ್ತಾ ಇರಬೇಕು, ನಾನು ನೋಡ್ತಾ ಇರಬೇಕು. ನನ್ನ ಕಣ್ಣಿಂದ ಅವ್ರು ಏನೇನು ಹಾಕ್ತಾರೆ ಅಂತ ನೋಡಿದ್ರೆ ಮಾತ್ರ ಸೊ ಓಕೆ ನನಗದು ಎಲ್ಲ ನೀಟಾಗಿ ನೆನಪಿರುತ್ತೆ. ನಾನು ಅವಾಗ ಆ ಥರ ಅದೆಲ್ಲ ಟ್ರೈ ಮಾಡ್ತೀನಿ. ಇವತ್ತು ಟೊಮೊಟೊ ಗೊಜ್ಜಿಗೆ ಈರುಳ್ಳಿ ಮತ್ತು ಅದನ್ನೆಲ್ಲ ಹೆಚ್ಚಾಕ್ಕೊಂಡು ಟೊಮೊಟೊ ಈರುಳ್ಳಿ ಅದನ್ನೆಲ್ಲ ಸಾಫ್ಟಾಗಿ ಬೇಯಿಸ್ಕೊಂಡೆ. ಅದಾದಮೇಲೆ ಇದಕ್ಕೆ ಸ್ವಲ್ಪ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿಕೊಂಡೆ. ಹಾಗೆ ನಮ್ಮ ಮನೆಯವ್ರು ಕಂಟಿನ್ಯೂ 2 ದಿನಕ್ಕೊಂದು ಸರಿ ಊರಿಗೆ ಹೋಗಿದ್ರಲ್ವ, ಹಾಗಾಗಿ ಹಾಲು ತುಂಬ ಮಿಕ್ಕಿತ್ತು. ಸೊ 2 ದಿನಕ್ಕೊಂದು ಸರಿ ಒಂದೊಂದು ಮಿನಿಮಮ್ ಅಂದರೆ ಒಂದೊಂದು 1/4 ಲೀಟ್ರ್ ಮೇಲೇ ಮಿಕ್ಕಿತ್ತು. ಹಾಗಾಗಿ ನಾನು ಏನು ಮಾಡಿದೆ, ನಾವು ಕೂಡ ಊರಿಗೆ ಹೋಗ್ತಿದ್ದೀವಿ, ವಾಪಸ್ ಬರುವಾಗ ಮತ್ತೆ ಹಾಲು ಕೊಟ್ಟು ಕಳಿಸ್ತಾರೆ ಅತ್ತೆ ಅಂತ ಹೇಳಿ ನಾನು ಎಲ್ಲ ಹಾಲನ್ನು ನಿನ್ನೆ ಕಾಯಿಸಿಬಿಟ್ಟು ಹೆಪ್ಪು ಹಾಕಿದ್ದೆ. ಅದನ್ನು ಬೆಳಗ್ಗೆ ಕಡಿದ್ಬಿಟ್ಟು ಮೊಸರು ಅಂದರೆ ಮಜ್ಜಿಗೆ ಮಾಡಿಬಿಟ್ಟು ಬೆಣ್ಣೆ ತೆಗಿಯೋಣ ಅಂತ ಹೇಳಿನೇ ನಾನು ಅದನ್ನು ಮೊಸರು ಮಾಡಿ ಇಟ್ಕೊಂಡಿದ್ದೆ. ಈ ಒಂದು ಕಡೆ ಟೊಮೊಟೊ ಗೊಜ್ಜು ಮಾಡ್ತಾನೆ ಇನ್ನೊಂದು ಸೈಡಲ್ಲಿ ನಾನು ಮಜ್ಜಿಗೆನ ಕಡಿತಾ ಇದ್ದೆ. ನನ್ನ ಮಕ್ಕಳು ಕೂಡ ನನಗೆ ಹೆಲ್ಪ್ ಮಾಡ್ತಿದ್ದಾರೆ ನೋಡಿ. ಅವರು ಕೂಡ ಎಷ್ಟೊಂದು ಮಜ್ಜಿಗೆ ಕಡಿತೀನಮ್ಮ, ನನಗಿಷ್ಟ ಅಂತ ಬಿಟ್ಟು ಕಡಿತಾಯಿದ್ರು. ಇನ್ನು ನಾನಿಲ್ಲಿ ಟೊಮೊಟೊ ಗೊಜ್ಜಿಗೆ ಚೆನ್ನಾಗಿ ಬೇಯಿಸಿದ್ನಲ್ವ ಟೊಮೊಟೊ ಈರುಳ್ಳಿ ಆ ಥರದ್ದೆಲ್ಲ, ಅದನ್ನು ಲೈಟಾಗಿ ಒಂದು ಸಾರಿ ಸ್ಮ್ಯಾಚ್ ಮಾಡ್ಕೊಳ್ತೀನಿ. ಸೊ ಈ ಥರ ಮಾಡಿದ್ದಕ್ಕೆ ಅವ್ರ ಮನೇಲಿ ಸಖತ್ ಟೇಸ್ಟಿಯಾಗಿ ಬಂದಿತ್ತದು. ಸೊ ಹಾಗಾಗಿ ನಾನು ಕೂಡ ಅದೇ ಮೆಥಡನ್ನೇ ಫಾಲೋ ಮಾಡಿದೆ. ಹಾಗೆ ನಾನು ಅಗಲ ಪಾತ್ರೆ ಇಟ್ಕೊಂಡಿದ್ದೆ ಬೆಣ್ಣೆ ತೆಗಿಯೋಕ್ಕೆ ಅಂತ ಹೇಳಿ, ಅಂದರೆ ಮಜ್ಜಿಗೆ ಕಡಿಯೋಕ್ಕೆ ಅಗಲ ಪಾತ್ರೆ ಇಟ್ಕೊಂಡಿದ್ದೆ. ಅದು ಸೈಡಲ್ಲೆಲ್ಲ ಸಿಡಿತಿತ್ತು ಅಂತ ಬಿಟ್ಟು ಒಂದು ತಪಾಲೆ ಇಟ್ಕೊಂಡು ನಾನು ಫೈನಲಿ ಬೆಣ್ಣೆ ಕಡ್ದೆ. ಮಕ್ಕಳಿಗೆ ಊರಿಗೆ ಹೋಗೋ ಅವಸರ, ಬಾರಮ್ಮ ಹೋಗೋಣ, ಬೆಣ್ಣೆ ಏನು ಬೇಡ ಅಂತ ಬಿಟ್ಟು. ಬಟ್ ಬೆಣ್ಣೆ ಇದ್ದರೆ ಇಷ್ಟನೇ ಪಡ್ತಾರೆ. ದೋಸೆಗೆ ಕೂಡ ಅವರಿಗೆ ಬೆಣ್ಣೆ ಅಪ್ಲೈ ಮಾಡಿಕೊಡ್ಬೇಕು, ಅಥವಾ ಈ ಥರ ಶಾಂಡ್ವಿಚ್ ಏನಾದರೂ ಮಾಡ್ತಿರ್ತೇನಲ್ವ. ಸೊ ಆ ಥರ ಕೂಡ ನಮಗೆ ಬೆಣ್ಣೆ ಹೆಲ್ಪ್ ಆಗುತ್ತೆ. ಹೊರಗಡೆ ತರೋದ್ರಿಂದ ಈ ಥರ ಮನೇಲಿ ಮಾಡಿಟ್ಕೊಂಡ್ರೆ ಖುಷಿ. ನಾನು ಕೆನೆ ಅದನ್ನೆಲ್ಲ ಕೂಡಿಸಿ ಎತ್ತಿಟ್ಟೆ ಈ ಥರ ಬೆಣ್ಣೆ ಎಲ್ಲ ಕಡಿಯೋದು ಆಲ್ರೆಡಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಇವತ್ತು. ಹಾಗಾಗಿ ನಾನು ಏನು ಲೆಂತಿ ಮಾಡೋದಕ್ಕೆ ಹೋಗಲಿಲ್ಲ. ಅದಾದಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ಹಾಗೆ ಅತ್ತೆ ಬಂದುಬಿಟ್ಟು ತರಕಾರಿ ಮತ್ತು ಸ್ವಲ್ಪ ರೇಷನ್ ಲಿಸ್ಟ್ ಕೊಟ್ಟಿದ್ದರು ನಿನ್ನೆ, ಅದನ್ನೆಲ್ಲ ಮಾರ್ಕೆಟ್ ಮಾಡಿಕೊಂಡು ಮಕ್ಕಳನ್ನ ಕರ್ಕೊಂಡು ಹೊರಟೆ. ಸೊ ಆನ್ ದ ವೇ ಗೊತ್ತಲ್ವ, ನಾವು ನಮ್ಮ ದಾವಣಗೆರೆಯಿಂದ ನಮ್ಮೂರಿಗೆ ಹೋಗಬೇಕು ಅಂದರೆ ಮಧ್ಯದಲ್ಲಿ ನಮಗೆ ಹರಿಹರದ್ದು ತುಂಗಾಭದ್ರಾ ಹೊಳೆ ಸಿಗುತ್ತೆ. ಸೊ ಅದೊಂದು ನೋಡೋದಕ್ಕೆ ಒಂಥರ ಬ್ಯೂಟಿಫುಲ್ ವ್ಯೂಸ್ ಅಂತಲೇ ಹೇಳ್ಬೋದು. ಅಲ್ಲಿಗೆ ಬಂದ ತಕ್ಷಣ ನಾವು ಯಾವಾಗಲೂ ಕೂಡ ಇಲ್ಲಿ ಒಂದು ಸ್ವಲ್ಪ ಹೊತ್ತು ನಿಂತ್ಕೊಂಡೇ ಹೋಗ್ತೀವಿ, ನಾನು ನಮ್ಮ ಮನೆಯವ್ರು ಬಂದಾಗ. ಬಟ್ ಫಸ್ಟ್ ಟೈಮ್ ನನ್ನ ಮಕ್ಕಳು ನಾನು ಬಂದಾಗ ಇಲ್ಲಿ ನಿಂತ್ಕೊಂಡಿದ್ದು. ನನ್ನ ಮಕ್ಕಳನ್ನ ಕರ್ಕೊಂಡು ನಾನು ಯಾರೂ ಇಲ್ದಾಗ ಇಲ್ಲಿ ಬರೋಕ್ಕೆ ಹೋಗಲ್ಲ. ನೀರು ಎಷ್ಟು ಪ್ರಶಾಂತವಾಗಿ ನಮ್ಮ ಕಣ್ಣಿಗೆ ಕಾಣಿಸುತ್ತೆ, ವೆದರ್ ಎಷ್ಟು ಪ್ರಶಾಂತವಾಗಿ ಕಾಣಿಸುತ್ತೆ ಅನ್ನೋದಕ್ಕಿಂತ ನೀರು ನಮಗೆ ಎಷ್ಟು ಪ್ರಶಾಂತವಾಗಿ ಕಾಣುತ್ತೋ ಅಷ್ಟೇ ಡೇಂಜರ್ ಅಂತಲೇ ಹೇಳ್ಬೋದು. ನೀರು ಮಾತ್ರ ನಂಗೆ ನೀರು ಅಂದರೆ ಸದಾ ಯಾವಾಗಲೂ ಒಂದು ಭಯ ಇದ್ದೇ ಇರುತ್ತೆ. ಅದರಲ್ಲೂ ಕೂಡ ನನ್ನ ಮಗ ಸಿಕ್ಕಾಪಟ್ಟೆ ಕಿತ್ಮೆ. ಇಲ್ಲಿ ವೀಡಿಯೋ ಮಾಡಲೋ ಬೇಡವೋ ಅಂದ್ಕೊಂಡು ನಾನು ವೀಡಿಯೋ ಮಾಡಿದೆ. ಇಲ್ಲಮ್ಮ ನಾನು ಎಲ್ಲೂ ಮೇಲೆ ಹತ್ತಲ್ಲ, ನೀವು ಸ್ಟಾರ್ಟಿಂಗ್ ನೋಡಿದರೆ ಒಂದು ಸ್ವಲ್ಪ ಮೇಲೆ ಹತ್ತಿದ್ದ. ಸೊ ಅದು ನನ್ನ ಮೇಲೆ ಎಲ್ಲೂ ಹತ್ತಲ್ಲ, ಫೋಟೋ ತೆಗಿ ಅಂದಿದ್ದಕ್ಕೆ ಸ್ವಲ್ಪ ಫೋಟೋ ತೆಗೆದು ಅಲ್ಲಿ ಜಾಸ್ತಿ ಹೊತ್ತು ನಾನು ನಿಲ್ಲಿಲ್ಲ, ಜಸ್ಟ್ ಒಂದು 7-8 ನಿಮಿಷ ಅಷ್ಟೇ ನಿಂತಿದ್ದು. ಅದಾದಮೇಲೆ ಮಕ್ಕಳನ್ನ ಕರ್ಕೊಂಡು ಹೊರಟೇ ಬಿಟ್ಟೆ. ನನಗೆ ಭಯ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ಸೊ ಅಲ್ಲಿ ಜನರದ್ದು ಓಡಾಟ ಇರುತ್ತೆ, ಬಟ್
ಕಂಟಿನ್ಯೂ ಏನು ಇರೋದಿಲ್ಲ. ಸೊ ಹಂಗಾಗಿ ನನಗೆ ಸ್ವಲ್ಪ ಭಯ ಅನ್ಸೋದಕ್ಕೆ ಸ್ಟಾರ್ಟ್ ಆಯಿತು. ನೀರಂದರೆ ನನಗೆ ಯಾವಾಗಲೂ ಸ್ವಲ್ಪ ಭಯನೇ. ಹಾಗೆ ಅಂದ್ಕೊಂಡು ಮಕ್ಕಳನ್ನ ಕರ್ಕೊಂಡು ರಿಟರ್ನ್ ಬಂದೆ. ಮನೆಗೆ ಬಂದಾಗ ಅತ್ತೆ ಇರಲಿಲ್ಲ, ಆಕಳುಗಳನ್ನ ಮೇಯ್ಸೋಕೆ ಹೋಗಿದ್ರು. ರೊಟ್ಟೆ ಮತ್ತು ಹೆಸರುಕಾಳು ಪಲ್ಯ ಮಾಡಿದ್ರು, ಅನ್ನ ಇತ್ತು, ಮೊಸರು ಇತ್ತು. ಬಂದ ತಕ್ಷಣ ಮಕ್ಕಳಿಗೆ ಊಟಕ್ಕೆ ಬಡಿಸ್ಕೊಟ್ಟು ನಾನು ತರಕಾರಿ ಮತ್ತು ರೇಷನ್ ಅದೇನೇನಿತ್ತು ಅದನ್ನೆಲ್ಲ ತೆಗೆದೆ. ನಾಳೆ ಮನೇಲಿ ಪೂಜೆ ಇಟ್ಕೊಂಡಿದ್ದೀವಿ, ಅದಕ್ಕೆ ಅಂತಬಿಟ್ಟು ಹೂವು, ಹಣ್ಣು, ತರಕಾರಿ, ಅದ್ರ ಜೊತೆ ಉತ್ತುತ್ತಿ, ದೇವ್ರದ್ದು ಪೂಜೆಗೆ ಏನೇನೆಲ್ಲ ಐಟಮ್ಸ್ ಬೇಕು, ನಿಂಬೆಹಣ್ಣು ಅದನ್ನೆಲ್ಲ ತೊಗೊಂಡು ಬಂದಿದ್ದೆ. ಹಾಗೆ ಅಡುಗೆ ಕೂಡ ಮಾಡೋದ್ರಿಂದ ಅಡುಗೆ ಮಾಡೋದಕ್ಕೂ ಕೂಡ ತರಕಾರಿ ಅದನ್ನೆಲ್ಲ ತೊಗೊಂಡು ಬಂದಿದ್ದೆ. ಅದನ್ನೆಲ್ಲ ನಾನು ನೀಟಾಗಿ ಜೋಡಿಸಿ ಇಟ್ಕೊಂಡ್ಬಿಡ್ತೀನಿ. ಅಂದರೆ ಅತ್ತೆ ಇಲ್ಲ, ಸೊ ಅತ್ತೆ ಎಲ್ಲೆಲ್ಲಿ ಇಡ್ತಿದ್ರು ಗೊತ್ತಿಲ್ಲ. ಬಟ್ ತರಕಾರಿ ಇದೊಂದು ಸ್ಟ್ಯಾಂಡಿಗೆ ಏನಿತ್ತು ಅದ್ರದ್ದು ಮಾತ್ರ ತರಕಾರಿ ಹಾಕ್ಕೊಂಡೆ. ರೇಷನ್ ಎಲ್ಲ ಹಾಗೆ ಒಂದು ಕಡೆ ಎತ್ತಿಟ್ಟಿದ್ದೀನಿ. ಅದನ್ನೆಲ್ಲ ಅತ್ತೆ ಗೊತ್ತಿರೋ ಬಾಕ್ಸಿಗೆ ಹಾಕ್ಕೊಳ್ತಾರೆ ಅಂಥೇಳಿ ನಾನೊಂದು ಕಡೆ ಇಟ್ಟರೆ ಅತ್ತೆಗೆ ಬರೀ ಹುಡ್ಕೋದೇ ಆಗುತ್ತೆ. ಹಾಗಾಗಿ ಅದಾದಮೇಲೆ ಮತ್ತೆ ಸಂಜೆ ನಿಮ್ಮ ಜೊತೆ ಒಂದು ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸಂಜೆ ನೀರು ಬಿಟ್ಟಿದ್ರು, ಅತ್ತೆ ಹಿಡಿದುಕೊಟ್ರು, ನಾನೆಲ್ಲ ನೀರು ಎತ್ತು ಹಾಕ್ಕೊಂಡೆ ಒಳಗಡೆ. ಹಳ್ಳಿಗಳಲ್ಲೆಲ್ಲ 2 ದಿನಕ್ಕೊಂದು ಸಾರಿ ಬಿಡ್ತಾರೆ, ಪ್ರತಿಯೊಂದು ಹಳ್ಳಿಯಲ್ಲೂ ಅಲ್ಲ, ಬಟ್ ನಮ್ಮೂರಲ್ಲಿ 2 ದಿನಕ್ಕೊಂದು ಸಾರಿ ನೀರು ಬಿಡ್ತಾರೆ. ಹಾಗಾಗಿ ಬಿಟ್ಟಾಗಲೇ ಸ್ಟೋರ್ ಮಾಡಿ ಇಟ್ಕೋಬೇಕು ನಾವು ಒಳಗಡೆ ಕುಡಿಯೋದಕ್ಕೆ. ಮತ್ತು ಎಕ್ಸ್ಟ್ರಾ ಕೊಡ್ಪಾನ್ಗಳು ಅದನ್ನೆಲ್ಲ ತುಂಬಿ ಇಟ್ಕೊಳ್ತೀವಿ. ಇವಾಗ ಮಳೆಗಾಲ ಇರೋದ್ರಿಂದ ಗಿಡಗಳಿಗೆ ಅಷ್ಟೇ ನೀರು ಬೇಕಾಗಲ್ಲ. ಆದರೂ ಕೂಡ ನನ್ನ ಮಗ ನೀರು ಹಿಡಿತಾ ಇದ್ದ. ನನ್ನ ಮಗಳು ಬಂದುಬಿಟ್ಟು ಆ ಪಾತ್ರೆ ಉಜ್ಜೋಕ್ಕೆ ಸ್ಟಾರ್ಟ್ ಮಾಡಿನೇ ಮಿನಿಮಮ್ ಒಂದು 5 ರಿಂದ 6 ನಿಮಿಷ ಆಯಿತು. ಸಾಕು ಚಿನ್ನಿಮ್ಮ ಆದ್ರೂ ಕೇಳ್ತಿಲ್ಲ, ಅಮ್ಮ ಇಲ್ಲಿ ಕರ್ಗೈತೆ ಅಲ್ಲಿ ಕರ್ಗೈತೆ ಅಂತೇಳಿ ಉಜ್ತಾನೇ ಇದ್ಲು. ಅದು ಬಂದುಬಿಟ್ಟು ಅಡುಗೆ ಮಾಡೋ ಪಾತ್ರೆ ಅಲ್ಲ, ಹಸುಗಳಿಗೆ ನಾವು ಹಿಂಡಿ ಇಡೋಕ್ಕೆ ಅಂತ ಇಟ್ಟಿರೋ ಪಾತ್ರೆ. ಸ್ವಲ್ಪ ತೂತಾಗಿದೆ, ಹಸುಗಳಿಗೆ ಹಿಂಡಿ ಇಡ್ತೀವಿ, ಅದನ್ನು ಬೆಳ್ಳಗೆ ಮಾಡೋದಕ್ಕೆ ನನ್ನ ಮಗಳು ಹರಸಾಹಸ ಪಡ್ತಾ ಇದ್ಲು. ಇನ್ನು ನಾನು ಕಸ ಗುಡಿಸ್ಬೇಕಿತ್ತು. ಕಸ ಗುಡಿಸೋದಕ್ಕಿಂತ ಮುಂಚೆ ಸ್ವಲ್ಪ ಕಟ್ಟಿಗೆಗಳನ್ನ ಒಳ ಹಾಕ್ಕೊಂಡ್ಬಿಡ್ತೀನಿ. ಇಲ್ಲ ಅಂತಂದರೆ ಏನಾಗುತ್ತೆ, ನಾನು ತೊಗೊಂಡು ಹೋಗುವಾಗ ಅಲ್ಲಿ ಇಲ್ಲಿ ಒಂದೊಂದು ತುಂಡೆಲ್ಲ ಬಿದ್ದುಬಿಡುತ್ತಲ್ವ, ಮತ್ತೆ ಮನೆ ಹಳ್ಳಿಕೆ ಅನ್ನೋ ಥರ ಕಾಣಿಸುತ್ತೆ. ಹಾಗಾಗಿ ಕಸ ಹೊಡೆಯೋದಕ್ಕಿಂತ ಮುಂಚೆ ಕಟ್ಟಿಗೆ, ಬೆಂಡು ಆ ಥರದ್ದೆಲ್ಲ ಹಾಕ್ಕೊಳ್ತೀವಿ. ಅಂದರೆ ಒಲೆ ಕಚ್ಚಿಸೋದಕ್ಕೆ ಪುಡಿ, ತೆಂಗಿನ ಗರಿ ಥರ ಪುಡಿ ಮಾಡ್ಕೊಂಡಿಟ್ಕೊಂಡಿರ್ತೀವಿ, ಅದನ್ನೆಲ್ಲ ಹಾಕ್ಕೊಳ್ತೀನಿ. ಇದು ಬಂದುಬಿಟ್ಟು ನೀರ್ಲಗರಿ ಕಟ್ಟಿಗೆ. ನಾನು ನಿಮಗೆ ಹೋದ ಸರಿ ಒಂದು ವಿಡಿಯೋದಲ್ಲಿ ಶೇರ್ ಮಾಡಿದ್ದೆ. ನಮ್ಮ ಮನೆ ಹತ್ತಿರ ಇರೋ ನೀರ್ಲ ಗಿಡಗಳನ್ನ ನಾವು ಸೇಲ್ ಮಾಡಿದ್ವಿ. ಅವಾಗ ಅದ್ರ ತುಂಡುಗಳೆಲ್ಲ ಒಂದು ಕಡೆ ಸ್ಟೋರ್ ಮಾಡಿ ಇಟ್ಟಿದ್ವಿ. ಅದನ್ನು ತೊಗೊಂಬಂದು ದನ ಕಟ್ತೀವಲ್ವ, ಅಲ್ಲಿ ತಗಡು ಕೆಳಗಡೆ ಹಾಕಿ ಇಟ್ಟಿರ್ತೀವಿ. ಅಂದರೆ ಮಳೆಗಾಲಕ್ಕೆ ಬೇಕಲ್ವ, ಬೆಚ್ಚಗಿರಬೇಕು ಅಂತೇಳಿ ಕಟ್ಟಿಗೆಗಳನ್ನೆಲ್ಲ ಹಾಕ್ಕೊಂಡು ಕಸ ಗುಡಿಸ್ಕೊಂಡು ಹಾಗೆ ಟೀ ಎಲ್ಲ ರೆಡಿ ಮಾಡಿದೆ. ಹಾಗೆ ನೈಟು ನಿನ್ನೆನೇ ಮಾಡಿದ್ರಂತೆ ಅತ್ತೆ ಹೆಸರುಕಾಳು ಪಲ್ಯ. ಸೊ ಅದನ್ನು ಸ್ವಲ್ಪ ಬಿಸಿ ಮಾಡಿಕೊಂಡೆ. ಇನ್ನು ನಮ್ಮದು ಇವತ್ತು ನೈಟ್ ಊಟಕ್ಕೆ ಮುದ್ದೆ ಮಾಡೋಣ ಅಂತ ಹೇಳಿ ಅತ್ತೆ ಹೇಳಿದರು. ಮಾವ ಬಂದುಬಿಟ್ಟು ಇವಾಗ 2-3 ದಿನದಿಂದ ಊಟನೇ ಮಾಡಿಲ್ಲ ಸರಿಯಾಗಿ. ನಮ್ಮ ಮಾವ ಹೇಳಬೇಕು ಅಂದರೆ ಒಂದು ಹೊತ್ತಿಗೆ 5-6 ರೊಟ್ಟಿ ಊಟ ಮಾಡ್ತಾರೆ. ರೊಟ್ಟಿ ಅಂದರೆ ಅಷ್ಟಿಷ್ಟ ಅವ್ರಿಗೆ. ಬಟ್ ಇವಾಗ 2 ದಿನದಿಂದ 1 ರೊಟ್ಟಿ ತಿಂತಾರೆ, ಅದು ಒಂದೇ ಹೊತ್ತು. ಮತ್ತು ಡೇ ಫುಲ್ ಏನೂ ಊಟ ಮಾಡ್ತಿರ್ಲಿಲ್ಲಂತೆ. ಹಾಗಾಗಿ ಈ ಒಂದು ಪೂಜೆನ ಇಟ್ಕೊಂಡಿದ್ದಾರೆ. ಅಂದರೆ ನಮ್ಮ ಮಾವ ಬಂದುಬಿಟ್ಟು ದುರ್ಗಮ್ಮಂಗೆ ಏನೋ ಹರಕೆ ಹೊತ್ಕೊಂಡಿದ್ರಂತೆ, ಪಡ್ಲಿ ತುಂಬಿಸ್ತೀನಿ ಅಂತ ಹೇಳಿ. ಬಟ್ ಆ ಕಾರ್ಯನ ಮರ್ತೋಗಿದ್ರು ಅಥವಾ ಮಾಡೋದಕ್ಕೆ ಇಷ್ಟು ದಿನ ಆಗಿರಲಿಲ್ವೋ ಗೊತ್ತಿಲ್ಲ. ಸೊ ಇವಾಗ ಮಾಡಲೇಬೇಕು ಅಂತ ಮಾವಂದೊಂದು ನಿರ್ಧಾರ, ನನ್ನ ದೇವಿ ಪಡ್ಲಿಗೆ ತುಂಬಿಸ್ಬೇಕು, ಅದಕ್ಕೆ ನನಗೆ ಹುಷಾರಿಲ್ದಂಗೆ ಆಗಿದೆ ಅಂತ ಹೇಳಿದರು. ಹಾಗಾಗಿ ಮಾವನ ಆಸೆನ ಯಾಕೆ ನಿರಾಸೆ ಮಾಡೋದು ಅಂತೇಳಿ ನಾಳೆ ಪಡ್ಲಿಗೆ ತುಂಬಿಸೋದಕ್ಕೆ ಅಂತೇಳ್ಬಿಟ್ಟು ಎಲ್ಲ ತಯಾರಿನ ನಾವು ಮಾಡ್ಕೊಳ್ತಾ ಇದ್ದೀವಿ. ಸೊ ಮುದ್ದೆನಾದ್ರು ಮಾಡಿದ್ರೆ ಊಟ ಮಾಡ್ತಾರೆ, ಮುದ್ದೆ ಕೂಡ ಅವ್ರಿಗೆ ಇಷ್ಟ ಆಗುತ್ತೆ ಅಂತೇಳಿ ನಾನು ಮುದ್ದೆಗೆಲ್ಲ ರೆಡಿ ಮಾಡಿಕೊಂಡು ಅದ್ರ ಜೊತೆ ಶೇಂಗಾ ತಂಬಳಿ ಕೂಡ ಮಾಡಿಕೊಂಡೆ. ನನ್ನ ಮಗನಿಗೆ ಶೇಂಗಾ ತಂಬಳಿ ಮುದ್ದೆ ಎಷ್ಟು ಇಷ್ಟನೋ ನಮ್ಮ ಮಾವಂಗೂ ಕೂಡ ಶೇಂಗಾ ತಂಬಳಿ ಮುದ್ದೆ ಅಷ್ಟೇ ಇಷ್ಟ ಅಂತ ಹೇಳ್ಬಿಟ್ಟು ಬಿಸಿ ಬಿಸಿಯಾಗಿ ಸ್ವಲ್ಪ ಮಿದುವಾಗಿನೇ ನಾನು ಮುದ್ದಿನ ರೆಡಿ ಮಾಡಿಕೊಂಡೆ. ಮುದ್ದೆದು ರೆಸಿಪಿನ ನಾನು ಆಲ್ರೆಡಿ ಸುಮಾರು ಟೈಮ್ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಇವತ್ತೇನು ನಾನು ಪ್ರೈವೇಟಾಗಿ ಅದನ್ನೇನು ಶೇರ್ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಮುದ್ದೆ ಎಲ್ಲ ರೆಡಿ ಮಾಡಿಟ್ಟು ನಾನು ಮತ್ತು ಅತ್ತೆ ಬಂದುಬಿಟ್ಟು ನಿಟ್ವಳ್ಳಿಗೆ ಬಂದ್ವಿ. ಸೊ ನಿಟ್ವಳ್ಳಿಯಲ್ಲೇ ದುರ್ಗಾದೇವಿ ಇರೋದು. ನಿಟ್ವಳ್ಳಿಗೆ ಬಂದು ನಮ್ಮ ಚಿಕ್ಕಮ್ಮನ ಕರ್ಕೊಂಡು ಇಲ್ಲಿ ಬಂದುಬಿಟ್ಟು ಪಡ್ಲಿಗೆ ತುಂಬಿಸೋದಕ್ಕೆ ದೇವ್ರುಗಳನ್ನ ಹೊತ್ತಿರ್ತಾರಲ್ವ, ಜೋಗಮ್ಮರು ಅಂತ ಹೇಳಿ ಕರೀತಾರೆ, ಅವ್ರನ್ನ ನಾವು ಒಂದೊತ್ತು ಇಡೋದಕ್ಕೆ ಬಂದಿದ್ವಿ. ಅವ್ರಿಗೆ ಎಲೆ ಅಡಿಕೆ, 1-2 ಬಾಳೆಹಣ್ಣು, ಅರಿಶಿನ ಕುಂಕುಮ ಕೊಟ್ಬಿಟ್ಟು ಅವ್ರಿಗೆ ಒಂದೊತ್ತು ಇಟ್ಬಿಟ್ಟು ಬರ್ತೀವಿ. ಸೊ ಒಂದು 5 ಜನ ಜೋಗಮ್ಮರಿಗೆ ಒಂದೊತ್ತು ಇಟ್ಬಿಟ್ಟು ಬಂದ್ವಿ. ಹಾಗೆ ಹೋಗುವ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಮನೆಗೆ ಹೋಗ್ತೀವಿ. ಹಾಗೆ ಸ್ನೇಹಿತರೆ ಇದ್ರ ಜೊತೆ ಇವತ್ತಿನ ವ್ಲಾಗ್ ಕೂಡ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಲವ್ ಯು ಆಲ್. ಬಾಯ್.